ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬ ವೈರಲ್ ಆಗಿದ್ದ ಇಟಾಲಿಯನ್ ಡೆಸರ್ಟ್ ತಿರಮಿಸು ಮಾಡ್ತಾ ಇದ್ದೀನಿ. ಸೊ ಬಜೆಟ್ ಫ್ರೆಂಡ್ಲಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ಕಡಿಮೆ ಬಜೆಟಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ 2 ಬೌಲ್ ಬೇಕಾಗುತ್ತೆ. ಒಂದು ಬೌಲಲ್ಲಿ ಸ್ವಲ್ಪ ಬಿಚ್ಚಗಿರೋ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನು ಶುಗರ್ ಹಾಕ್ಕೊಂಡು ಅದ್ರ ಜೊತೆಗೆ 1 or 2 ನೀವು ಕ್ವಾಂಟಿಟಿ ಮೇಲೆ, ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ, ಟೇಸ್ಟ್ ಹೇಗೆ ಬರುತ್ತೆ ನೋಡೋಣ ಅಂತ 1 ಪ್ಯಾಕೆಟ್ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ, ಜಾಸ್ತಿ ಜನ ಇದ್ದರೆ 2-3 ಪ್ಯಾಕೆಟ್ ಹಾಕ್ಕೊಳ್ಳಿ. 1 ಪ್ಯಾಕೆಟ್ ಕಾಫಿ ಪೌಡರು, 1 ಸ್ಪೂನ್ ಶುಗರು, ಬೆಚ್ಚಗೆ ಬಿಸಿ ಇರೋ ನೀರು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಗರ್ ಕರಗೋ ಅಷ್ಟು. ಆಫ್ಟರ್ ದಿಸ್ ನೆಕ್ಸ್ಟು ಕ್ರೀಮ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪನ್ನೀರು, ನಾನಿಲ್ಲಿ ಒಂದು 100 ಗ್ರಾಮಷ್ಟು ಪನ್ನೀರ್ ಯೂಸ್ ಮಾಡಿದ್ದೀನಿ. ಪನ್ನೀರ್ ಜೊತೆಗೆ 1/4 ಕಪ್ಪಷ್ಟು ಹಾಲು, 1/4 ಕಪ್ಪಷ್ಟು ಮೊಸರು. ಕ್ರೀಮ್ ಇರೋ ಹಾಲಾದರೆ ಇನ್ನೂ ಒಳ್ಳೆಯದು, ಕಂಡೆನ್ಸ್ಡ್ ಮಿಲ್ಕ್ ಆದರೆ. ನೋಡಿ ಮೊಸರು ಅಷ್ಟೇ, ನಾನು ಡೈರೆಕ್ಟ್ ಮೊಸರು ಹಾಕ್ಕೊಂಡಿಲ್ಲ, ಜಾಸ್ತಿ ಕೆನೆನೇ ಹಾಕಿದ್ದೀನಿ ಕ್ರೀಮ್ ಇರೋದು. 1 ಸ್ಪೂನ್ ಹನಿ ಮತ್ತು 1 ಸ್ಪೂನಷ್ಟು ವೆನಿಲಾ ಎಸೆನ್ಸು, ಸ್ವಲ್ಪ ಶುಗರು. ಸೊ ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಾಲು ಜಾಸ್ತಿ ಹಾಕೋಬೇಡಿ, ತೆಳು ಆಗಿಬಿಟ್ರೆ ಕ್ರೀಮ್ ಟೆಕ್ಸ್ಚರ್ ಬರಲ್ಲ. ಈ ಕನ್ಸಿಸ್ಟೆನ್ಸಿ ಇರಬೇಕು, ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ ಕ್ರೀಮ್ ಟೆಕ್ಸ್ಚರ್. ಸೊ ಮತ್ತೆ ಈ ಡಿಕಾಕ್ಷನ್ ಕಾಫಿ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿ, ಇದಕ್ಕೆ ನಾವೆಲ್ಲಿ ರಸ್ಕ್ ಯೂಸ್ ಮಾಡ್ತೀವಿ, ಬ್ರೆಡ್ ಯೂಸ್ ಮಾಡ್ಬೋದು, ಇಲ್ಲ ರಸ್ಕ್ ಯೂಸ್ ಮಾಡ್ಬೋದು. ಬ್ರೆಡ್ ಆದರೆ ತುಂಬ ತೆಳು ಆಗಿಬಿಡುತ್ತೆ ನೀರಲ್ಲಿ ಹಾಕಿದ ತಕ್ಷಣ. ಸೊ ಬೆಟರ್ ಟು ಯೂಸ್ ರಸ್ಕ್. ಸೊ ರಸ್ಕ್ನ ಈ ಕಾಫಿ ಲಿಕ್ವಿಡಲ್ಲಿ ಒಂದು ಸರಿ ಡಿಪ್ ಮಾಡಿ, ಜಸ್ಟ್ ಒಂದು 10 ಸೆಕೆಂಡಷ್ಟು ಡಿಪ್ ಮಾಡಿದ್ರೆ ಸಾಕು. ಡಿಪ್ ಮಾಡಿ ಆ ನೀರು ಸ್ವಲ್ಪ ಸೋರಿಸ್ಬಿಟ್ಟು ನಿಮ್ಮ ಬೌಲ್ ಏನು ಮೆಷರ್ ಇದೆ ಅಷ್ಟು ಕಟ್ ಮಾಡಿ ಹಾಕ್ಕೋಬೇಕು. ಸೊ ಇದನ್ನು ಬೇಸಾಗಿ ಯೂಸ್ ಮಾಡೋದು. 1 ಲೇಯರ್ ಬೇಸ್ ರಸ್ಕ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ 1 ಲೇಯರ್ ಕ್ರೀಮ್ ಹಾಕ್ಕೋಬೇಕು. ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಆ ಕ್ರೀಮ್ 1 ಲೇಯರ್ ಹಾಕ್ಕೊತೀನಿ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಇನ್ನೊಂದು ಲೇಯರು ಬ್ರೆಡ್ ಅಥವಾ ರಸ್ಕು ತೊಗೊಂಡು ಕಾಫಿ ಪೌಡ್ರಲ್ಲಿ ಹೆಜ್ಜಿ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಮೆಷರ್ಮೆಂಟ್ ಹಾಗೆ ಹೇಳ್ದಂಗೆ ಇದಕ್ಕೆ ಒಂದೇ ಶೇಪಿಂಗ್ ಅಂತ ಏನಿಲ್ಲ, ಎಲ್ಲಿ ಖಾಲಿ ಇರುತ್ತೋ ಆ ಥರ ಕಟ್ ಮಾಡಾದರೂ ಹಾಕೋಬೋದು, ಪೀಸ್ ಆಗಬಾರ್ದು ಅಂತ ಏನಿಲ್ಲ. ಸೊ ಇದನ್ನು ನಾವು ಒಂದು ಪ್ಲೇಟಲ್ಲಿ ಕವರ್ ಮಾಡಿ ರೆಫ್ರಿಜರೇಟರ್ಗೆ ಇಡಬೇಕು. ಒಂದು 4 hours ಅಟ್ಲೀಸ್ಟ್ ಫ್ರೀಸ್ ಆದರೆ ಸೊ ಇಟಾಲಿಯನ್ ಡೆಸರ್ಟ್ ತಿರಾಮಿಸು ರೆಡಿ ಟು ಸರ್ವ್. ನೆಕ್ಸ್ಟು ಔಟರ್ ಲೇಯರಲ್ಲಿ ಕೋಕೋ ಪೌಡರ್ನ ಸ್ವಲ್ಪ ಡಸ್ಟ್ ಮಾಡಿಕೊಂಡ್ರೆ ನಾವು ಇಟಾಲಿಯನ್ ಡೆಸರ್ಟ್ ಇಸ್ ರೆಡಿ ಆ್ಯಂಡ್ ವೆರಿ ಟೇಸ್ಟಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ವೀಕೆಂಡ್ಸಲ್ಲಿ ಮಕ್ಕಳಿಗೆ ನೀವು ತಿನ್ನೋಡಿ. ಆದರೆ ಮಕ್ಕಳಿಗೆ ಜಾಸ್ತಿ ಕೊಡಬೇಡಿ, ಬಿಕಾಸ್ ಇದರಲ್ಲಿ ಕಾಫಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ಕಾಫಿ ಪೌಡ್ರ್ ಆಗಲಿ ಟೀ ಪೌಡ್ರ್ ಆಗಲಿ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ. ನನ್ನ ಹಾನೆಸ್ಟ್ ರಿವ್ಯೂ ಹೇಳಬೇಕು ಅಂದರೆ ನನಗೆ ಓಕೆ, ಟೇಸ್ಟ್ ವೈಸ್ ಚೆನ್ನಾಗಿತ್ತು, ಬಟ್ ಅಂಥ ಹೆಲ್ತಿ ಡೆಸರ್ಟ್ ಅಲ್ಲ ಇದು. ಬಿಕಾಸ್ ಕಾಫಿ ಪೌಡರ್ ಮಕ್ಳಿಗೆ ಕೊಡೋಂಗಿಲ್ಲ ಆ್ಯಂಡ್ ಬ್ರೆಡ್ಡು ರಸ್ಕು ಎಲ್ಲ ಮೈದಾ ಮಾಡಿರ್ತಾರೆ, ಅಷ್ಟು ಹೆಲ್ತಿ ಆಪ್ಟ್ ಅಲ್ಲ. ಸೊ ಒನ್ಸ್ ಇನ್ ಎ ವೈಲ್, ತುಂಬ ವೈರಲ್ ಆಗಿತ್ತಲ್ಲ ಅಂತ ಟ್ರೈ ಮಾಡಿದೆ. ಒನ್ಸ್ ಇನ್ ಎ ವೈಲ್ ತಿನ್ನೋಕೆ ಓಕೆ. ಸೂಪರ್ ಯಮ್ಮಿ.